ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಜುಲೈ 7 ನನ್ನ ಮಗನ ಬರ್ತ್ಡೇ ಇತ್ತು. ಬರ್ತ್ಡೇನ ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ಸೇರಿಬಿಟ್ಟು ಮತ್ತು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಸೇರಿಬಿಟ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಿದ್ದೀನಿ, ಆಯಿತಾ. ಇನ್ನು ನನ್ನ ಮಗನ ಬರ್ತ್ಡೇನ ಚಿಕ್ಕ ವಯಸ್ಸು ಇದ್ದಾಗಿಂದನೂ ಅವನಿಗೆ ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಬಟ್ ಅನ್ಫಾರ್ಚುನೇಟ್ ಏನಪ್ಪ ಅಂತಂದರೆ ಪ್ರತಿ ವರ್ಷ ಜುಲೈ 7 ಮಳೆಗಾಲ ಅಲ್ವಾ, ಅದರಲ್ಲೂ ನಮ್ಮ ಶೃಂಗೇರಿಯಲ್ಲಿ ತುಂಬ ಮಳೆ ಬರೋದ್ರಿಂದ ಅಲ್ಲಿ ಜೂನ್ ಫುಲ್ ಮಳೆ ಇರಲಿಲ್ಲ. ಬಟ್ ಈಗ ಜೂನ್ ಎಂಡ್ ಮತ್ತು ಜುಲೈ ಫಸ್ಟ್ ವೀಕಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಸ್ಕೂಲು ಕೂಡ ರಜೆ ಕೊಟ್ಟಿದ್ದಾರೆ 2 ಡೇಸಿಂದ, ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿ. ಆ ಟೈಮಲ್ಲಿ ಒಂದು ಬರ್ತ್ಡೇ ಬರೋದ್ರಿಂದ ನಮಗೆಲ್ಲರನ್ನೂ ಕರೆಯೋದು, ಎಲ್ಲರಿಗೂ ಬರೋಕ್ಕೆ ಹೋಗೋಕ್ಕೆ ಮತ್ತು ನಮಗೆ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇವಾಗ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಮತ್ತು ಇನ್ನೂ ದೊಡ್ಡವನಾಗ್ತಾ ಇದ್ದಾನಲ್ವ, ಅವನಿಗೆ ಅದ್ರ ಬದಲಾಗಿ ಬೇರೆ ಏನಾದರೂ ಮಾಡ್ಬೋದಲ್ವ, ಆ ರೀಸನ್ನು ಹೌದು. ಇನ್ನೊಂದು ಫ್ರೆಂಡ್ ಮತ್ತು ಅವ್ರ ಅಮ್ಮ ಎಲ್ಲ ಬಂದಿದ್ದರು. ಹಾಗೆ ನಮ್ಮ ಪಕ್ಕದ ಮನೆ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ಸೊ ವಿ ಆರ್ ಹ್ಯಾಪಿ. ಸಾಕು ಅನಿಸುತ್ತೆ ಇಷ್ಟು ಚಿಕ್ಕ ಮಕ್ಕಳಿಗೆ ಅವ್ರ ಖುಷಿಗೆ ಇಷ್ಟು ಬರ್ತ್ಡೇ ಮಾಡಿದ್ರೆ. ಇನ್ನು ಕೇಕ್ನೆಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕೊಟ್ಟೆ. ಸೊ ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗು. ಇನ್ನೊಂದು ಫ್ರೆಂಡ್ ಅವನಿಗೆ ಒಂದು ಗ್ರೀಟಿಂಗ್ನ ರೆಡಿ ಮಾಡಿ ತೊಗೊಂಡು ಬಂದು ಕೊಟ್ಟಿದ್ದ. ಅದನ್ನು ನೋಡ್ಬಿಟ್ಟಂತೂ ಅವನಿಗೆ ತುಂಬಾ ಖುಷಿಯಾಗೋಯಿತು. ಇನ್ನು ನನ್ನ ಪಾಪು ಏನಿದಾನಲ್ಲ, ಅವನಿಗೆ ಅವನದೇ ಬರ್ತ್ಡೇ ಥರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದ, ಆಯಿತಾ. ಇದು ಬರ್ತ್ಡೇ ವ್ಲಾಗ್ ಆಗಿತ್ತು. ಇನ್ನು ನೆಕ್ಸ್ಟ್ ಡೇ ನಾನು ಶಾಪಲ್ಲಿದ್ದೀನಿ. ರೆಗ್ಯುಲರ್ ನನ್ನ ವರ್ಕ್ ಇದೆ. ಈಗ ಒಂದು 2 ಮಂತ್ಸ್ ಆಯಿತು. ನನಗೆ ವರ್ಕ್ ಏನು ಅಷ್ಟೊಂದು ಪ್ರೆಷರ್ ವರ್ಕ್ ಅಂತ ಏನಿರಲಿಲ್ಲ. ಬಟ್ ಈಗ ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಒಂದಿಷ್ಟು ಆರ್ಡರ್ಸ್ ಎಲ್ಲ ಬಂದಿತ್ತು. ಇದು ಆರ್ಡರ್ ಬಂದು ನಂಗೆ ತುಂಬ ದಿನ ಆಯಿತು. ಇದು ನಮ್ಮ ಏರಿಯಾದವ್ರದ್ದೇ ಒಬ್ರದ್ದು. ಬಟ್ ಚಿಕ್ಕ ಮಗು ಇದೆ. ಆ ಮಗುಗೆ ಒಂದು ಲಾಂಗ್ ಗೌನು, ಅಂದರೆ ಫ್ರಿಲ್ಲಿನ ಗೌನ್ ಹೇಳಿದರು ಅವರು. ಫ್ರಿಲ್ ಗೌನ್ ಮತ್ತು ಒಂದು ಟಾಪು, ಕುರ್ತಿ ಏನಂತೀವಲ್ಲ ಆ ಥರದೊಂದು ಟಾಪ್ನ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಅದನ್ನು ಸ್ಟಿಚ್ ಮಾಡ್ತಿದ್ದೀನಿ. ನಾನು ನಿನ್ನೆ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಸಂಜೆ ಆಗೋಗಿತ್ತು ಅಂತ ಹೇಳಿ. ಅದನ್ನು ನನ್ನ ಮಗನಿಗೆ ಇವತ್ತು ವೀಡಿಯೋ ಮಾಡೋಕ್ಕೆ ಹೇಳಿಬಿಟ್ಟು ವೀಡಿಯೋ ಮಾಡಿಸ್ತಾಯಿದ್ದೀನಿ, ಆಯಿತಾ. ಫೈನಲ್ ಲುಕ್ ಅಂತೂ ಸೂಪರಾಗಿ ಬಂದಿದೆ. ನೀನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಇದು ನೋಡಿದ್ಮೇಲೆ ನನಗೂ ಒಂದು ಅಂದರೆ ನಾವು ಹಾಕೋಬೇಕಿತ್ತೇನೋ ಅಂತ ಅನ್ನಿಸ್ಬಿಡ್ತು. ಅಷ್ಟೊಂದು ಇಷ್ಟ ಆಗಿಬಿಡ್ತು ನನಗೆ. ಬಟ್ಟೆ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಬ್ಯಾಂಗಲ್ಸು ಅದಕ್ಕೆ ಏನಾದರೂ. ಹಾಗೆ ಒಬ್ಬರು ಬಂದು, ನನ್ನ ಮಗ ಫಸ್ಟ್ ಟೈಮ್ ಇದನ್ನೆಲ್ಲ ವೀಡಿಯೋ ಮಾಡಿರೋದು. ನಾನು ಹೇಳಿಲ್ಲ ಅವನಿಗೆ, ಇದನ್ನು ಅವ್ನು ವೀಡಿಯೋ ಮಾಡಿದ್ದು ಕೂಡ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನೋಡಿದೆ, ಬಟ್ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದೆ. ಬ್ಯಾಂಗಲ್ನ ಪರ್ಚೇಸ್ ಮಾಡೋಕ್ಕಂತ ಬಂದಿದ್ದರು. ಆ ಟೈಮಲ್ಲಿ ನನ್ನ ಪಾಪು ಇರ್ತಾನಲ್ಲ, ಅವ್ನ ಮೇಲೆ ಹತ್ಕೊಂಡ್ಬಿಟ್ಟು ತಲೆಹರಟೆ ಜಾಸ್ತಿ ಮಾಡ್ತಾನೆ. ಯಾರನ್ನಾದರೂ ನೋಡಿದಾಗ ಜಾಸ್ತಿ ಆಗುತ್ತೆ ಅವ್ನ ತಲೆಹರಟೆ. ಇನ್ಮೇಲೆ ದೊಡ್ಡನಾದ್ಮೇಲೆ ಬಿಡ್ಬೋದೇನೋ ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ನಾನು ಅದಕ್ಕೆ ಫ್ರಿಲ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಿಲ್ಲು ಅದರಲ್ಲಿ 2 ಇಂಚ್ ಅಂತ ಅವರು ಮೆಜರ್ಮೆಂಟ್ ಕೊಟ್ಟಿದ್ದರು. ಬಟ್ 2ರಿಂದ 2.5 ಇಂಚ್ ಬೇಕು ಅಂತ ಹೇಳಿ ನಾನು ಒಂದು 1/2 ಇಂಚ್ ವೇರಿಯೇಷನಲ್ಲಿ ಇಟ್ಟಿದ್ದೀನಿ. ಅವ್ರಿಗೆ ಸ್ಲೀವ್ಸ್ ಬೇಡ, ಸ್ಲೀವ್ಸ್ಗೆ ಫುಲ್ ನೀವು ಫ್ರಿಲ್ಲೇ ಇಡಿ ಅಂತ ಹೇಳಿದರು. ಇನ್ನು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ, ಆಯಿತಾ. ಬಟ್ ಔಟ್ ಲುಕ್ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನಿಜ ಹೇಳ್ಬೇಕಂದ್ರೆ ನನಗೂ ಈ ಥರದೊಂದು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು, ಮಾಡ್ಕೋಬೇಕು ಅಂತ. ಅಷ್ಟೊಂದು ಚೆನ್ನಾಗಿ ಬಂತು. ಬಟ್ ಈ ಹೆಣ್ಮಕ್ಳಿಗೆ ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೇ ಅಲ್ವಾ. ಆ ಥರ ಎಲ್ಲ ಆ ಥರದ್ದೆಲ್ಲ ನಾವು ಡ್ರೆಸ್ಗಳನ್ನು ಸ್ಟಿಚ್ ಮಾಡಿ ಅವ್ರಿಗೆ ಹಾಕಿ ಅವ್ರ ಚಂದನ ನೋಡೋದೇ ಒಂದು ಚಂದ. ಅದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರ ಸ್ಟಿಚ್ ಮಾಡಬೇಕಾದ್ರೆ. ಅವತ್ತು ಅಷ್ಟೇ ನನಗೆ ಅವ್ರ ಕಸ್ಟಮರು ವೀಡಿಯೋಸ್ ಅಥವಾ ಫೋಟೋಸ್ನ ಕಳಿಸ್ತೀನಿ ಅಂತ ಹೇಳಿದರು, ಬಟ್ ಇನ್ನೂ ಕಳಿಸಿಲ್ಲ. ಇಬ್ಬರು ಅಕ್ಕ ತಂಗಿಗೆ ಸೇಮ್ ಪ್ಯಾಟ್ರನಲ್ಲಿ ಒಂದು ಗೌನು ಮತ್ತು ಒಂದು ಫ್ರಾಕ್ನ ಸ್ಟಿಚ್ ಮಾಡಿದ್ದೆ. ಅದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾನು ಡಿಸ್ಪ್ಲೇಗೆ ಹಾಕಿರ್ತಿದ್ದಲ್ವ, ಹೋಗೋರು ಬರೋರೆಲ್ಲ ಬಂದುಬಿಟ್ಟು ಫೋಟೋಸ್ ತಗೊಳ್ಳೋದು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್, ನೀವು ಎಲ್ಲಿ ಕಲ್ತ್ರಿ ಹಂಗಿದ್ದೆಲ್ಲ ಕೇಳೋರು ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ, ನಮ್ಮ ಕೈಯಲ್ಲಿರುವಂಥ ದುಡ್ಡು ಖಾಲಿ ಆಗುತ್ತೆ, ಒಂದಿನ ಖಾಲಿ ಆಗೇ ಆಗುತ್ತೆ. ಇಷ್ಟೇ ನಾವು ಸೇವಿಂಗ್ಸ್ ಮಾಡಿದ್ರು. ಬಟ್ ನಾವು ಕಲ್ತಿರೋ ಕೆಲಸ ಇದೆಯಲ್ಲ, ಅದು ನಮ್ಮನ್ನು ಕೈ ಬಿಡೋದಿಲ್ಲ, ಅದು ಯಾವತ್ತೂ ಖಾಲಿ ಆಗಲ್ವಂತೆ. ನಾವು ಏನಾದರೂ ಒಂದು ಕೆಲಸ ಕಲ್ತಿರಬೇಕು ಅಂತ ಹೇಳಿ ನನಗೆ ಈಗ ಅನ್ನಿಸ್ತಿದೆ. ನಾವು ಎಷ್ಟೇ ಓದಿರಲಿ, ಡಿಗ್ರಿ, ಡಬಲ್ ಡಿಗ್ರಿ ಏನೇ ಮಾಡಿದರೂ ಕೂಡ ನಮಗೆ ಒಂದು ಯಾವುದಾದ್ರೂ ಒಂದು ಕಲೆ ಗೊತ್ತಿರಬೇಕು. ನನಗನ್ಸಿರೋ ಪ್ರಕಾರ ನೀವು ಚಿಕ್ಕ ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ಅವ್ರಿಗೆ ಯಾವುದಾದ್ರೂ ಒಂದು ವೃತ್ತಿಯನ್ನು ಕೂಡ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಔಟ್ಪುಟ್ ಈ ಥರ ಇತ್ತು ನೋಡಿ. ಒಂದು ಒಳ್ಳೆ ಔಟ್ಫಿಟ್ನ ನಾನು ರೆಡಿ ಮಾಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ನಂಗೆ ತುಂಬ ಖುಷಿ ಆಗಿದೆ ನೋಡಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೂ ಕಸ್ಟಮರಿಗೆ ಕೊಟ್ಟಿಲ್ಲ, ಅವರು ಏನಂತಾರೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಅವ್ರಿಗೆ ಕೊಟ್ಟಿಲ್ಲ, ಕೊಡಬೇಕು.
ಅಂದರೆ ನನಗೆ ಐರನ್ ಮಾಡೋದಕ್ಕೆ ತುಂಬಾ ಭಯ ಪಡ್ತಾ ಇದ್ದೆ. ಐರನ್ ಮಾಡೋದಂದ್ರೇ ಅಷ್ಟು ಭಯ ಆಗ್ತಾಯಿತ್ತು ನನಗೆ. ಈ ಸಲ ನಾನು ತೊಗೊಂಡಿರೋ ಐರನ್ ಬಾಕ್ಸಲ್ಲಿ ಏನೂ ಭಯ ಇಲ್ಲ, ಆರಾಮಾಗಿ ಐರನ್ ಮಾಡ್ಬೋದು. ಆದರೂ ಕೂಡ ನಾನು ತುಂಬ ತೆಳು ಬಟ್ಟೆ ಇರುತ್ತಲ್ವ, ಶಿಫಾನ್ ಆ ಥರದ ಕ್ಲಾತ್ನೆಲ್ಲ ನಾನು ಐರನ್ ಮಾಡೋಕ್ಕೆ ಹೋಗಲ್ಲ ಆಯಿತಾ. ಇದು ಟಾಪು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನೆಕ್ಸ್ಟು ಸಂಡೇ ಬಂದಿತ್ತು. ಸಂಡೇ ಏನಾದರೂ ಸ್ಪೆಷಲ್ ಮಾಡೋಣ, ಬರ್ಡೇ ದಿವಸ ನಾನು ನಾನ್ ವೆಜ್ ಆ ಥರದ್ದು ಏನೂ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು ಬಂದು ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಸಾರಿಗೆ ನಮ್ಮ ಮಲೆನಾಡು ಕಡೆ ಸ್ಪೆಷಲ್ ಅಂತ ಅಂದರೆ ಕಡುಬು. ನಾವು ಕಡುಬನ್ನ ಮಾಡಿ ಚಿಕನ್ ಸಾರು ಮಾಡಿಬಿಟ್ವಿ ಅಂದರೆ ಅಂತೂ ನಮಗದೊಂಥರ ಅಮೃತ ಇದ್ದಾಗೆ. ನಮ್ಮ ಶೃಂಗೇರಿ ಸುತ್ತಮುತ್ತ ನೀವು ಎಲ್ಲೇ ಕೇಳ್ಬೋದು, ಬೆಳಗ್ಗೆ ತಿಂಡಿ ಏನು ಅಂತ ಕೇಳಿದ್ರೆ 90% ಜನ ಹೇಳೋದೇ ಕಡುಬು ಅಂತೇಳಿ. ಇತ್ತೀಚೆಗೆ ಏನಾದರೂ ಕಡಿಮೆ ಅದು ಚೇಂಜ್ ಆಗಿರ್ಬೋದೇನೋ, ಬಟ್ ಯೂಶ್ವಲಿ ಕಡುಬಂತೂ ಇದ್ದೇ ಇರುತ್ತೆ. ಕಡುಬು ತಿಂದುಬಿಟ್ರೆ ಕಡುಬಿನ ಜೊತೆಗೆ ಮೀನು ಸಾರು ಅಥವಾ ಚಿಕನ್ ಸಾರು ಕಂಪಲ್ಸರಿ ಇರಲೇಬೇಕು. ಆ ಕಾಂಬಿನೇಷನ್ನೇ ಬೇರೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಕಡುಬು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಯಿತಾ. ಚಿಕನ್ ಸಾರು ರೆಡಿ ಮಾಡಿ ಇಟ್ಕೊಂಡೆ. ಚಿಕನ್ ಸಾರು ಆ್ಯಸ್ ಯೂಶ್ವಲ್ ನಾವು ಮಾಡೋ ರೀತಿಯೇ ಮಾಡಿದ್ದೀನಿ. ಇನ್ನು ಕಡುಬಿಗೆ ಅಂತ ಹೇಳಿ ಸ್ವಲ್ಪ ಅನ್ನ ಇರುತ್ತಲ್ಲ, ಅನ್ನನ ನೀಟಾಗಿ ಬೇಯೋಕೆ ಇಟ್ಕೋಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ, ಅದಾದಮೇಲೆ ಅಕ್ಕಿನ ರವೆ ಮಾಡಿಕೊಂಡು, ಆ ರವೆ ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಗುಚ್ಕೊಳ್ಬೇಕು. ಇದನ್ನು ಮಗುಚ್ಕೊಳ್ಳೋದು ಅಂತ ಹೇಳಿ ಕರಿತೀವಿ ನಮ್ಮ ಕಡೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಆಫ್ ಬಾಯ್ಲ್ ಥರ ಈ ಥರ ಮುಚ್ಚಿಟ್ಬಿಟ್ರೆ ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ. ಈಗ ಚಿಕನ್ ಸಾರಂತೂ ರೆಡಿಯಾಗಿದೆ. ಚಿಕನ್ ಸಾರು ರೆಡಿಯಾಗಿ ಈಗ ಕಡುಬಿಗೂ ಅಷ್ಟೇ ನಾನು ಹಿಟ್ಟು ಮಗುಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದು ಮಗುಚ್ಕೊಂಡೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಕಡುಬು ಕಟ್ಟಬೇಕು. ಕಡುಬು ಕಟ್ಟೋದು ಕೂಡ ತುಂಬಾ ಈಸಿ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಕಡುಬಿನ ಜೊತೆಗೆ ಚಿಕನ್ ಸಾರು ಸೂಪರ್ ಕಾಂಬಿನೇಷನು. ಇದಕ್ಕೆ ಮೀನು ಸಾರು ಕೂಡ ಕಾಂಬಿನೇಷನೇ, ಬಟ್ ಚಿಕನ್ ಸಾರಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಥರ ಅದು ಬೆಂದಿದ್ದಾಗಿರುತ್ತೆ, ಅಂದರೆ ಆಫ್ ಬಾಯ್ಲ್ ಆಗಿರುತ್ತೆ. ಅದು ಇವಾಗ ಅಕ್ಕಿ ರವೆ ಮತ್ತು ಅನ್ನ ಇರುತ್ತಲ್ಲ, ಅದು ತುಂಬ ಬಿಸಿ ಇರೋದ್ರಿಂದ ನಮಗೆ ಕೈ ಸುಡ್ತಿರುತ್ತೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಬಿಟ್ಟು ಈ ಥರ ಸ್ವಲ್ಪ ರವೆನೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರನ್ನ ಮುಟ್ಕೊತಾನೆ ನಾವು ನೀರಲ್ಲಿ ಕೈ ಅದ್ಕೊತಾನೆ ಅದನ್ನು ಚೆನ್ನಾಗಿ ಅಂದರೆ ಬಿಸಿ ಬಿಸಿ ಇದ್ದಾಗಲೇ ಅದನ್ನು ಉಂಡೆ ಉಂಡೆಯಾಗಿ ಕಟ್ಕೊಳ್ಬೇಕು. ನಮ್ಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಮ್ಮ ಈ ಕಡೆ ಎಲ್ಲ ರೌಂಡ್ ಮಾಡ್ತೀವಿ, ನಮ್ಮ ಅಮ್ಮ ಮನೆ ಕಡೆ ಎಲ್ಲ ಅದನ್ನು ಉದ್ದ ಮಾಡ್ತೀವಿ ನಾವು. ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಅಂದರೆ ಕಡುಬು ಈ ಥರ ನೋಡಿ, ಈ ಥರ ಬರಬೇಕು ಅದು ರೌಂಡ್ ಶೇಪಲ್ಲಿ. ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕೋತಾರೆ ಕೆಲವರು, ಬಟ್ ನಮ್ಗೆ ಅದು ಇಷ್ಟ ಆಗೋದಿಲ್ಲ. ನಮಗೆ ಇದೇ ಥರನೇ ಇರಬೇಕು. ಎಸ್ಪೆಷಲಿ ನನ್ನ ಮಗ ಪಾಪು ಇದನ್ನೆಲ್ಲ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಕಡುಬು ತಿಂತಾನೆ ಅವನು, ತುಂಬ ಅಂದರೆ ತುಂಬ ಇಷ್ಟ. ಈ ಥರ ನಾವು ಒಂದೊಂದೇ ಕಡುಬನ್ನ ಕಟ್ಬಿಟ್ಟು ನಾವು ಸರ್ಗೋಲು ಅಂತ ಕರಿತೀವಿ. ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಕೂಡ ಮಾಡ್ಬೋದು. ಸರ್ಗೋಲಲ್ಲೂ ಕೂಡ ನಾವು ಬೇಯಿಸ್ಕೋಬೋದು. ಇಡ್ಲಿ ಪಾತ್ರೆಯಲ್ಲಿ ನಾನು ಉಂಡೆ ಕಟ್ಟಿ ಇಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ಅದ್ರ ಜೊತೆ ನಾನ್ ವೆಜ್ಜೇ ತಿನ್ನಬೇಕಂತ ಏನಿಲ್ಲ. ಕಾಯಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಬಟ್ ನಾನ್ ವೆಜ್ಗೆ ಇದನ್ನು ಕಡುಬು ತಿನ್ನೋದು ನಮ್ಮ ಕಡೆ ಫೇಮಸ್ ಅಷ್ಟೇ. ಇನ್ನು ಕಡುಬು ಆಗಿದ್ದಾಯಿತು. ಇನ್ನು ಅದನ್ನು ಒಂದಿಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಇಡ್ಲಿ ಬೇಯಿಸ್ಕೊತೀವಲ್ಲ ಅದೇ ಥರ. ಕಡುಬು ಬೆಂದಿದ್ದಾದಮೇಲೆ ಸರ್ವ್ ಮಾಡಬೇಕು. ಸೂಪರಾಗಿರುತ್ತೆ. ನನಗಿವತ್ತು ಸಂಡೇ ಆಗಿರೋದ್ರಿಂದ ಮನೇಲಿದ್ದೆ. ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ನಾನು ಪ್ರತಿ ಸಂಡೇನೂ ಅಷ್ಟೇ ಬೆಡ್ಶೀಟು ರಗ್ಗು ಅದನ್ನೆಲ್ಲ ತೆಗೆದು ತೊಳೆಯೋದು, ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದು, ಪಾತ್ರೆಗಳೆಲ್ಲ ಇತ್ತು ಅಂದರೆ ಮೇಲಿನ ಸ್ವಲ್ಪನೇ ತೆಗೆದು ತೊಳೆಯೋದು, ಈ ಎಲ್ಲ ಕೆಲಸನೂ ಮಾಡ್ಕೋತಾ ಇರ್ತೀನಿ. ಯಾಕಂದರೆ ಇವಾಗ ನನಗೆ ಅನ್ಸೀಸನ್ ಆಗಿರೋದ್ರಿಂದ ನನಗೆ ಸಂಡೇ ರಜೆ ಹಾಕ್ತಾಯಿದ್ದೀನಿ. ಇವಾಗಲೇ ನಾನು ಮನೆ ಕ್ಲೀನೆಲ್ಲ ಮಾಡ್ಕೊಂಬಿಡ್ಬೇಕು. ಇನ್ನು ನೆಕ್ಸ್ಟೆಲ್ಲ ಆದರೆ ನಾನು ಸಂಡೇ ನಾನು ರಜೆ ಹಾಕೋದಿಲ್ಲ. ನಂಗೆ ಅವಾಗ ಕೆಲಸ ಇರುತ್ತೆ, ಅವಾಗ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅಷ್ಟೇ. ಇನ್ನು ಕಡುಬಿನ ಜೊತೆಗೆ ಸಾಂಬಾರು ಹಾಕಿ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಸೂಪರಾಗಿತ್ತು. ನೀವೇನು ಬೇಕಾದರೂ ಹೇಳಿ, ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಟೇಸ್ಟ್ ಹೇಳಿ ಆಯಿತಾ. ಇನ್ನು ನನ್ನ ವೀಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇನ್ನು ಈ ವಿಡಿಯೋದಲ್ಲಿ ನನ್ನ ಇವತ್ತಿನ ಫುಲ್ ಡೇ ರೊಟೀನ್ ನಾನು ತೋರಿಸಿದ್ದೀನಿ. ಹಾಗೆ ಒಂದು 2 ಡೇಸಿನ ರೊಟೀನ್ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.